ಸಿಲಿಕಾನ್ ಸಿಟಿ ಬೆಂಗಳೂರಿನ ನಿರಂತರ ಗಡಿಬಿಡಿ, ವಾಹನಗಳ ಸದ್ದು ಮತ್ತು ಒತ್ತಡದ ಜೀವನದಿಂದ ಕೊಂಚ ನೆಮ್ಮದಿ ಹುಡುಕಿಕೊಂಡು ಹೊರಟರೆ ನಮಗೆ ಮೊದಲು ನೆನಪಾಗುವುದೇ ನಂದಿ ಬೆಟ್ಟ. ಮುಂಜಾನೆಯ 3 ಗಂಟೆಗೆ ಎದ್ದು ತಂಪಾದ ಗಾಳಿಯಲ್ಲಿ ಪ್ರಯಾಣಿಸಿ ಬೆಟ್ಟದ ತುದಿಯಲ್ಲಿ ಮಂಜಿನ ನಡುವೆ ಸೂರ್ಯೋದಯವನ್ನು ವೀಕ್ಷಿಸುವುದೇ ಒಂದು ಅದ್ಭುತ ಅನುಭವ. ಆದರೆ ಪ್ರತಿದಿನ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುವ ಈ ಸುಂದರ ತಾಣದ ಹಿಂದೆ ನೂರಾರು ವರ್ಷಗಳ ಸುದೀರ್ಘ, ರೋಮಾಂಚಕ ಮತ್ತು ರಕ್ತಸಿಕ್ತ ಇತಿಹಾಸವಿದೆ ಎಂಬುದು ನಿಮಗೆ ಗೊತ್ತೇ? ಇದು ಕೇವಲ ಪ್ರಕೃತಿಯ ಸೌಂದರ್ಯವಲ್ಲ, ಸಾಮ್ರಾಜ್ಯಗಳ ಏಳು ಬೀಳುಗಳಿಗೆ ಸಾಕ್ಷಿಯಾದ ಐತಿಹಾಸಿಕ ರಣಭೂಮಿ. ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಂದಿ ಬೆಟ್ಟದ ಅರಿಯದ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಂದಿ ಬೆಟ್ಟಕ್ಕೆ ಈ ಹೆಸರು ಹೇಗೆ ಬಂತು ಎಂಬುದರ ಹಿಂದೆ ಹಲವು ಸ್ವಾರಸ್ಯಕರ ಪುರಾಣ ಕಥೆಗಳು ಮತ್ತು ಐತಿಹಾಸಿಕ ಉಲ್ಲೇಖಗಳಿವೆ. ಮೊದಲನೆಯದಾಗಿ, ಈ ಬೆಟ್ಟದ ನೈಸರ್ಗಿಕ ಆಕಾರವನ್ನು ಸುಮ್ಮನೆ ಗಮನಿಸಿ ನೋಡಿ. ದೂರದಿಂದ ನೋಡಿದಾಗ ಇದು ಮಲಗಿರುವ ಬೃಹತ್ ನಂದಿಯ ಆಕಾರದಲ್ಲಿ ಕಾಣಿಸುತ್ತದೆ. ಹಾಗಾಗಿ ಇದಕ್ಕೆ ನಂದಿ ಬೆಟ್ಟ ಎಂಬ ಹೆಸರು ಬಂತು ಎಂಬುದು ಪ್ರಸಿದ್ಧ ನಂಬಿಕೆ. ಇನ್ನು ಪೌರಾಣಿಕ ಕಥೆಗಳ ಪ್ರಕಾರ ಶಿವನ ಅಭಯವಾಹನವಾದ ನಂದಿ ತನ್ನ ಕಠಿಣ ತಪಸ್ಸನ್ನು ಇಲ್ಲೇ ಆಚರಿಸಿತಂತೆ. ಅದಕ್ಕಾಗಿ ಬೆಟ್ಟದ ತುದಿಯಲ್ಲಿ ಅತ್ಯಂತ ಪ್ರಾಚೀನ ಯೋಗನಂದೀಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಚೋಳರು ಮತ್ತು ಗಂಗರ ಕಾಲದಲ್ಲಿ ಈ ಬೆಟ್ಟವನ್ನು ಆನಂದಗಿರಿ ಅಥವಾ ಆನಂದಗಿರಿ ಬೆಟ್ಟ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಮನಸ್ಸಿಗೆ ಆನಂದ ಕೊಡುವ ಗಿರಿ ಎಂದರ್ಥ. ನಂದಿ ಬೆಟ್ಟದ ಚಾರಿತ್ರಿಕ ಪಯಣ ಆರಂಭವಾಗುವುದು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಗಂಗರ ಆಡಳಿತದ ಅವಧಿಯಲ್ಲಿ. ನಂತರ ಇದು ಬಾಣರು, ಚೋಳರು ಮತ್ತು ಹೊಯ್ಸಳರ ನಿಯಂತ್ರಣಕ್ಕೆ ಬಂದಿತು. 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯವು ಇದನ್ನು ತನ್ನ ಪ್ರಮುಖ ರಕ್ಷಣಾತ್ಮಕ ಕೇಂದ್ರವನ್ನಾಗಿ ಮಾಡಿಕೊಂಡಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 16ನೇ ಶತಮಾನದಲ್ಲಿ ಚಿಕ್ಕಬಳ್ಳಾಪುರದ ಗೌಡರು ಅಥವಾ ಪಾಳೇಗಾರರು ಈ ಪ್ರದೇಶದ ಆಡಳಿತ ವಹಿಸಿಕೊಂಡರು. ಇವರಲ್ಲಿ ಪ್ರಸಿದ್ಧರಾದ ಬೈರೇಗೌಡರು ನಂದಿ ಬೆಟ್ಟದ ತುದಿಯಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಮಣ್ಣಿನ ಕೋಟೆಯನ್ನು ನಿರ್ಮಿಸಿದರು. ಈ ಕೋಟೆಯೇ ಮುಂದೆ ಅತ್ಯಂತ ಬಲಿಷ್ಠವಾದ ನಂದಿದುರ್ಗವಾಗಿ ರೂಪಾಂತರಗೊಂಡಿತು. 18ನೇ ಶತಮಾನದ ವೇಳೆಗೆ ಮೈಸೂರಿನ ಆಡಳಿತಗಾರರಾದ ಹೈದರ್ ಅಲಿ ಮತ್ತು ಅವರ ಪುತ್ರ ಟಿಪ್ಪು ಸುಲ್ತಾನ್ ನಂದಿ ಬೆಟ್ಟದ ಮಹತ್ವವನ್ನು ಗುರುತಿಸಿದರು. ಸಮುದ್ರ ಮಟ್ಟದಿಂದ ಸುಮಾರು 4851 ಅಡಿ ಎತ್ತರದಲ್ಲಿರುವ ಈ ಬೆಟ್ಟವು ಸುತ್ತಮುತ್ತಲಿನ ಯಾವುದೇ ಶತ್ರುಗಳ ಸೈನ್ಯದ ಚಲನವಲನಗಳನ್ನು ವೀಕ್ಷಿಸಲು ಅತ್ಯುತ್ತಮವಾದಂತಹ ತಾಣವಾಗಿತ್ತು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಹಳೆಯ ಮಣ್ಣಿನ ಕೋಟೆಯನ್ನು ಕೆಡವಿ ಅತ್ಯಂತ ಬಲಿಷ್ಠವಾದ ಕಲ್ಲಿನ ಕೋಟೆಯನ್ನು ನಿರ್ಮಿಸಿದರು. ಇದನ್ನು ನಂದಿದುರ್ಗ ಎಂದು ಕರೆಯಲಾಯಿತು. ಇಲ್ಲಿ ಸುಸಜ್ಜಿತ ಶಸ್ತ್ರಾಗಾರಗಳು, ಸೈನಿಕರ ಕೊಠಡಿಗಳು ಮತ್ತು ರಹಸ್ಯ ಮಾರ್ಗಗಳನ್ನು ನಿರ್ಮಿಸಲಾಯಿತು. ಟಿಪ್ಪು ಸುಲ್ತಾನ್ನ ಈ ಕೋಟೆಯನ್ನು ಅಜೇಯ ಎಂದು ಭಾವಿಸಿದ್ದನು, ಏಕೆಂದರೆ ಈ ಕಡಿದಾದ ಬೆಟ್ಟವನ್ನು ಹತ್ತಿ ದಾಳಿ ಮಾಡುವುದು ಶತ್ರುಗಳಿಗೆ ಅಸಾಧ್ಯವಾಗಿತ್ತು. ನಂದಿ ಬೆಟ್ಟಕ್ಕೆ ಭೇಟಿ ನೀಡುವಾಗ ಪ್ರತಿಯೊಬ್ಬರ ಮೈ ಜುಮ್ಮೆನ್ನಿಸುವ ಸ್ಥಳವೆಂದರೆ ಟಿಪ್ಪುಸ್ ಡ್ರಾಪ್. ಸುಮಾರು 600 ಮೀಟರ್ ಅಂದರೆ 2000 ಅಡಿ ಎತ್ತರದ ಈ ಕಡಿದಾದ ಬಂಡೆಯ ತುದಿಯು ಟಿಪ್ಪುವಿನ ಆಡಳಿತದ ಕಠಿಣ ನ್ಯಾಯಾಂಗ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ. ರಾಜದ್ರೋಹವೆಸಗಿದವರನ್ನು, ಗೂಢಚಾರವನ್ನು ಮತ್ತು ಖೈದಿಗಳನ್ನು ಈ ಬಂಡೆಯ ತುದಿಯಿಂದ ಕೆಳಗೆ ಆಳವಾದ ಕಂದಕಕ್ಕೆ ತಳ್ಳಿ ಮರಣದಂಡನೆ ಶಿಕ್ಷೆ ನೀಡಲಾಗುತ್ತಿತ್ತು ಎಂಬ ಐತಿಹಾಸಿಕ ಪ್ರತೀತಿ ಇದೆ.
ಬೆಟ್ಟದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಅಮೃತ ಸರೋವರ. ಈ ಬೃಹತ್ ಕಲ್ಲಿನ ಹೊಂಡವನ್ನು ಬೆಟ್ಟದ ಮೇಲಿರುವ ಸೈನಿಕರು ಮತ್ತು ನಿವಾಸಿಗಳಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ನಿರ್ಮಿಸಲಾಗಿತ್ತು. ವರ್ಷದ ಎಲ್ಲ ಕಾಲದಲ್ಲೂ ಈ ಸರೋವರದಲ್ಲಿ ನೀರು ತುಂಬಿರುವುದು ಇದರ ವಿಶೇಷ. ಇದರ ಜೊತೆಗೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಐಶ್ವರ್ಯ ಮಹಲ್ ಎಂಬ ಬೇಸಿಗೆಯ ವಿಶ್ರಾಂತಿ ಧಾಮದ ಪಳೆಯುಳಿಕೆಗಳನ್ನು ಸಹ ನಾವಿಲ್ಲಿ ಕಾಣಬಹುದು. 1791ರಲ್ಲಿ ನಡೆದ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸೈನ್ಯದ ಲಾರ್ಡ್ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ನಂದಿದುರ್ಗ ಕೋಟೆಗೆ ಮುತ್ತಿಗೆ ಹಾಕಲಾಯಿತು. ಕಠಿಣ ಹೋರಾಟದ ನಂತರ ಬ್ರಿಟಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಬ್ರಿಟಿಷರು ಬಂದ ನಂತರ ನಂದಿ ಬೆಟ್ಟದ ಸ್ವರೂಪವೇ ಬದಲಾಯಿತು. ಬೆಟ್ಟದ ತಂಪಾದ ವಾತಾವರಣಕ್ಕೆ ಮನಸೋತ ಬ್ರಿಟಿಷ್ ಅಧಿಕಾರಿಗಳು ಇದನ್ನು ತಮ್ಮ ಬೇಸಿಗೆಯ ವಿಶ್ರಾಂತಿ ತಾಣವಾಗಿ ಪರಿವರ್ತಿಸಿದರು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಿಸಿದ ಸರ್ ಮಾರ್ಕ್ ಕಬ್ಬನ್ ಅವರು ಬೇಸಿಗೆಯಲ್ಲಿ ತಮ್ಮ ಇಡೀ ಕಚೇರಿಯನ್ನು ನಂದಿ ಬೆಟ್ಟಕ್ಕೆ ಸ್ಥಳಾಂತರಿಸುತ್ತಿದ್ದರು. ಅಷ್ಟೇ ಅಲ್ಲ, 1936ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತಮ್ಮ ಆರೋಗ್ಯ ಚೇತರಿಕೆಗೆ ಇಲ್ಲಿಗೆ ಬಂದು ಸುಮಾರು 45 ದಿನಗಳ ಕಾಲ ತಂಗಿದ್ದರು. ಅವರು ತಂಗಿದ್ದ ಸ್ಥಳವನ್ನು ಇಂದಿಗೂ ಗಾಂಧಿ ನಿಲಯ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಐತಿಹಾಸಿಕ ಮಾತ್ರವಲ್ಲದೆ ನಂದಿ ಬೆಟ್ಟವು ನೈಸರ್ಗಿಕ ಜೈವಿಕ ವೈವಿಧ್ಯತೆಯ ನಿಧಿಯಾಗಿದೆ. ಇಲ್ಲಿ ಅಪರೂಪದ ಗಿಡಮೂಲಿಕೆಗಳು, ಔಷಧೀಯ ಸಸ್ಯಗಳು ಮತ್ತು 100 ಹೆಚ್ಚು ಪಕ್ಷಿಗಳು ಕಂಡುಬರುತ್ತವೆ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುವ ಕೆಲವು ಪಕ್ಷಿ ಪ್ರಭೇದಗಳು ಇಲ್ಲಿಯೂ ಕಾಣಸಿಗುತ್ತವೆ ಎಂಬುದು ಪಕ್ಷಿ ವೀಕ್ಷಕರ ಅಭಿಪ್ರಾಯ. ಪ್ರಸ್ತುತ ನಂದಿ ಬೆಟ್ಟವು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸುಪರ್ದಿಯಲ್ಲಿದ್ದು ಲಕ್ಷಾಂತರ ಪ್ರವಾಸಿಗರಿಗೆ ನೆಚ್ಚಿನ ವಾರಾಂತ್ಯದ ತಾಣವಾಗಿದೆ. ಬೆಳಗಿನ ಮಂಜು, ತಂಪಾದ ಗಾಳಿ ಮತ್ತು ಸುಂದರ ಪ್ರಕೃತಿಯ ನಡುವೆ ನಿಂತಾಗ ಈ ಬೆಟ್ಟವು ಕಳೆದ 100 ವರ್ಷಗಳ ಇತಿಹಾಸವನ್ನು ಮೌನವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ. ಗಂಗರು, ಚೋಳರು, ವಿಜಯನಗರದ ಅರಸರು, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಆಡಳಿತಕ್ಕೆ ಸಾಕ್ಷಿಯಾಗಿ ನಿಂತಿರುವ ನಂದಿ ಬೆಟ್ಟ ಕೇವಲ ಮಂಜು ಮುಸುಕಿ ವೀಕ್ಷಣೆಗೆ ತಾಣವಲ್ಲ, ನಮ್ಮ ನಾಡಿನ ಪರಂಪರೆಯ ಹೆಮ್ಮೆಯ ಕುರುಹು. ಮುಂದಿನ ಬಾರಿ ನೀವು ನಂದಿ ಬೆಟ್ಟಕ್ಕೆ ಹೋದಾಗ ಕೇವಲ ವಾತಾವರಣವನ್ನು ಆನಂದಿಸುವುದಷ್ಟೇ ಅಲ್ಲ, ಈ ಪ್ರತಿಯೊಂದು ಕಲ್ಲಿನ ಕೋಟೆಯ ಹಿಂದೆ ಅಡಗಿರುವ ಇತಿಹಾಸವನ್ನು ಖಂಡಿತ ನೆನಪಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ಐತಿಹಾಸಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.